ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 566ನೇ ಪದ್ಯ. ಅರಣ್ಯಕದ ಪುಷ್ಪಗಳ ಮೋಸುವವರಾರು, ಆರಿಹೊರು ಪದಗದುಡುಪನು ಹುಡುಕಿ ಮೆಚ್ಚಲ್. ಬೇರೊಬ್ಬರೆಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವೆಸಗುವಳೋ ಮಂಕುತಿಮ್ಮ. ಇಲ್ಲಿ DVG ಅವರು ಯಾವ ತರಹ ಮನುಷ್ಯ ಒಂದು ತನಗೋಸ್ಕರ, ತನ್ನ ಸಂತೋಷಕ್ಕೋಸ್ಕರ ಬಾಳಬೇಕೆ ವಿನಃ ಬೇರೊಬ್ಬರನ್ನ ಮೆಚ್ಚಿಸಲಿಕ್ಕೆ ಅಂತ ಬಾಳಬಾರ್ದು ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡೋಣ, ನಡೀರಿ. ಅರಣ್ಯಕದ ಪುಷ್ಪಗಳ ಮೋಸುವವರಾರು. ಕಾಡಿನಲ್ಲಿ ಅಷ್ಟೊಂದೆಲ್ಲ ಹೂಗಳು ಬಿಡುತ್ತೆ, ಅದರದ್ದು ಒಂದು ಸುವಾಸನೆಯನ್ನು ಅಲ್ಲಿ ಮೋಸಕ್ಕೆ ಅಲ್ಲಿ ಯಾರಿದ್ದಾರೆ? ಹಾಗೆ ಮುಂದೆ ಹೇಳ್ತಾರೆ, ಆರಿಹರು ಪದಗದುಡುಪನು ಹುಡುಕಿ ಮೆಚ್ಚಲ್. ಅದೇ ಒಂದು ಕಾಡಿನಲ್ಲಿ ಎಷ್ಟೋ ಬಣ್ಣ ಬಣ್ಣದ ಚಿಟ್ಟೆಗಳು ಓಡಾಡ್ಕೊಂಡಿರತ್ವಲ್ಲ, ಅದನ್ನು ನೋಡಿ ಮೆಚ್ಚಲಿಕ್ಕೆ ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಬೇರೊಬ್ಬರೆಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯವೆಸಗುವಳೋ. ಅಂದರೆ ಬೇರೊಬ್ಬರ ಮೆಚ್ಚುಗೆಗೋಸ್ಕರವಲ್ಲದೆ ತನಗೋಸ್ಕರವೇ ಆ ಪ್ರಕೃತಿ ಈ ಥರ ಒಂದು ಸಂತೋಷಕರವಾಗಿ ಇರುತ್ತೆ. ಅಂದರೆ ಆ ಒಂದು ಬಟರ್ಫ್ಲೈಸು ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿರೋದಾಗಲಿ, ಆ ಒಂದು ಪುಷ್ಪಗಳು ಅರಳಿ ಅಲ್ಲಿ ಸುವಾಸನೆ ಕೊಡ್ತಿರೋದಾಗಲಿ, ಅದು ಪ್ರಕೃತಿ ತನಗೋಸ್ಕರನೇ ಮಾಡ್ಕೊಳ್ತಾ ಇದೆ ಅಲ್ವಾ. ಅದು ಇನ್ಯಾರಿಗೋಸ್ಕರ ಇನ್ನೊಬ್ಬರಿಂದ ಮೆಚ್ಚುಗೆ ಪಡಿಬೇಕು ಅಂತ ಅದು ಅಲ್ಲಿ ಮಾಡ್ತಾ ಇಲ್ಲ. ಆ ಥರ ನಮಗೆ ಇಲ್ಲಿ ಮೆಸೇಜ್ ಏನಪ್ಪ ಅಂತಂದರೆ, ಮನುಷ್ಯ ನೀನು ಸಹ ಅದೇ ಥರ ನಿನ್ನ ಒಂದು ಸಂತೋಷಕ್ಕೋಸ್ಕರ ನೀನು ಜೀವಿಸಬೇಕೇ ಹೊರತು ಮತ್ತೊಬ್ಬರ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ತೀನಿ ಅಂತ ಅದಕ್ಕೋಸ್ಕರ ನೀನು ಜೀವಿಸಬೇಡ ಅಂತ ಹೇಳ್ತಾರೆ. ಲೀವ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ಅಲ್ವಾ. ಅಂದರೆ ನಮಗೋಸ್ಕರ ಜೀವಿಸ್ಕೊಳ್ಳೋದು ಅಂದರೆ ಅದು ಸೆಲ್ಫಿಶ್ ಮೋಟಿವ್ ಅಂತ ಇಲ್ಲಿ ತಗೋಬಾರ್ದು. ಇಲ್ಲಿ ಏನು ಅಂತಂದರೆ, ನಮ್ಮ ಒಂದು ಸಂತೋಷಕ್ಕಾಗಿ, ನಮ್ಮ ಒಂದು ಆತ್ಮತೃಪ್ತಿಗಾಗಿ ಸತ್ಯ ಧರ್ಮಗಳ ಮಾರ್ಗಗಳು ಏನಿದೆಯೋ ಅದನ್ನು ಹಿಡಿದು ನಾವು ಮತ್ತೊಬ್ಬರಿಂದ ಏನನ್ನೂ ಒಂದು ಅಪೇಕ್ಷಿಸದೆ, ಅವ್ರು ಮೆಚ್ಚಲಪ್ಪ ಇನ್ನೊಬ್ಬರು ಮೆಚ್ಚಲಿ ಅಂತ ನಾವು ಬಾಳಬಾರ್ದು. ನಮ್ಮ ಒಂದು ಬಾಳ್ಗೆ ಯಾವ ಥರ ಇರಬೇಕು ಅಂದರೆ, ಅದು ಇನ್ನೊಬ್ಬರಿಗೆ ಹಾನಿ ಉಂಟು ಮಾಡದೆ, ಅದು ಒಂದು ಸತ್ಯ ಧರ್ಮಗಳ ಮಾರ್ಗದಲ್ಲಿ ತುಂಬಿ ನಮ್ಮ ಕರ್ತವ್ಯಗಳು ಏನಿದೆಯೋ ಅದನ್ನು ವಹಿಸಿಕೊಂಡು ಆ ಶಾಸ್ತ್ರಗಳ ಪ್ರಕಾರ ನಾವು ಇದ್ದಾಗ ಆ ಪ್ರಕೃತಿ, ನಾವು ಪ್ರಕೃತಿಯ ಒಂದು ಅಂಶವೇ ಅಲ್ವಾ. ಆ ಪ್ರಕೃತಿ ಹೇಗೆ ಇರುತ್ತೋ ಅದೇ ಥರ ಮನುಷ್ಯ ನೀನು ಇದ್ದರೆ ಆಗ ನಿನಗೆ ಒಂದು ಸುಂದರವಾದ ಜೀವನ ಸಿಗಲಿಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ನೀನು ಅವ್ರು ಮೆಚ್ಚಲಿ, ಇವ್ರು ಮೆಚ್ಚಲಿ, ಅವರಿಂದ ಮೆಚ್ಚುಗೆ ಪಡ್ಕೋಬೇಕು, ಇವರಿಂದ ಮೆಚ್ಚುಗೆ ಪಡ್ಕೋಬೇಕು, ಅಥವಾ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ ಇವ್ರೇನು ಅಂದ್ಕೊಂಡ್ಬಿಡ್ತಾರೋ ಅಂತ 3 ಹೊತ್ತು ಮತ್ತೊಬ್ಬರ ಬಗ್ಗೆ ನೀನು ಯೋಚನೆ ಮಾಡಿಕೊಂಡು ನಿನ್ನ ಜೀವನವನ್ನು ನೀನು ನಡೆಸ್ತೀನಿ ಅಂತ ಅಂದ್ಕೊಂಡ್ರೆ ಅದು ಸುಂದರವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪ್ರಕಾರ ಅಂದರೆ ನಮ್ಗೆ ಹೇಗೆ ಬೇಕೋ ಹಾಗೆ ಅಂದ್ಬಿಟ್ಟು ನನಗೆ ಯಾರಿಗೋ ಕಿರುಕುಳ ಕೊಡೋಕ್ಕೆ ನನಗಿಷ್ಟ, ಸಂತೋಷ ಸಿಗತ್ತೆ ಅಂತ ಆ ಥರ ಇರೋದು ಅಂತ ಅಲ್ಲ. ಎಲ್ಲಿ ನಾವು ಒಂದು ವೇ ಆಫ್ ಲಿವಿಂಗ್ ನಮಗೆ ಗೊತ್ತಿದೆ, ಕೋಡ್ ಆಫ್ ಕಂಡಕ್ಟ್, ವೇ ಆಫ್ ಲಿವಿಂಗ್ ಅಥವಾ ಇರಬೇಕಾದ ಒಂದು ನಿಯಮಗಳು ಒಂದು ನಾವು ತಿಳ್ಕೊಂಡು ಆ ಪ್ರಕಾರ ಇದ್ದುಕೊಂಡು ಹಾಗೂ ಒಂದು ನೇಮ ನಿಷ್ಠೆಗಳಲ್ಲಿ ನಾವು ಇದ್ದಾಗ ಒಂದು ಸುಂದರವಾದ ಬದುಕು ನಮ್ಮದು ಆಗಬಹುದು. ಇನ್ನೊಬ್ಬರಿಗೋಸ್ಕರ ಬದುಕಬೇಕಾಗಿಲ್ಲ, ನಮಗೋಸ್ಕರ ಬದುಕಿ ಇನ್ನೊಬ್ಬರ ಒಂದು ಉಪಕಾರಗಳನ್ನು ಬಯಸೋದು ಮುಖ್ಯ. ಇನ್ನೊಬ್ಬರಿಗೆ ಅವ್ರಿಗೋಸ್ಕರ ಇರಬೇಕಾಗಿಲ್ಲ ಅಂದ್ಬಿಟ್ಟು ನಾನೇನು ಮಾಡಬೇಕಾಗಿಲ್ಲ, ನನ್ನ ಪಾಡು ನಾನು ಇರ್ತೀನಿ, ನಾನು ಸೆಲ್ಫಿಶ್ ಆಗಿ ನನ್ನ ಇದು ನೋಡ್ಕೋತೀನಿ ಅಂದರೆ ಅದು ಒಂದು ಸರಿಯಾದ ಮಾರ್ಗವಲ್ಲ. ನಮ್ಮ ಒಂದು ಮೆಚ್ಚುಗೆ, ಇನ್ನೊಬ್ಬರಿಗೆ ಮೆಚ್ಚುಗೆ ಪಡ್ಕೋಬೇಕು ಅಂತ ಏನು ನಾವು ಬಯಸಿಬಿಟ್ಟು ನಾವು ಒಂದು ಜೀವನ ಮಾಡ್ತೀವಲ್ಲ, ಆ ತರಹ ನಾವು ಇರಬಾರ್ದು. ಬಾಕಿ ಒಂದು ಸುಂದರವಾದ ಜೀವನವನ್ನು ನಾವೇ ಕಲ್ಪಿಸಿಕೊಳ್ಬೇಕು ಅನ್ನೋ ಒಂದು ಮೆಸೇಜನ್ನು ಇದರ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.